ಆಗಲೇ ಎಷ್ಟು 3 ತಿಂಗಳಾಗಿತ್ತು ಗೈಸ್ ನಾನು ವಿಡಿಯೋ ಅಂತ ಮಾಡಿ. ನೆಕ್ಸ್ಟ್ ಸ್ಟಾಪ್ ದುರ್ಗಾ. ಸ್ವಲ್ಪ ಭಯ, ನಾನು ಇಕ್ತೀನಿ ಬಿಡಪ್ಪ. ಅದೇ ಹಸು ಕಟ್ಟಿರೋರು ಕರೆಕ್ಟ್ ಟೈಮಿಗೆ ಹಾಲು ಕರ್ದು ಡೈರಿಗೆ ಹಾಕ್ಬೇಕು. ನೀವೇ ಕಟ್ ಮಾಡ್ತೀರಾ? ಹಾಂ ಯಪ್ಪ, ನೋಡೋಕ್ಕಾಗ್ತಿರ್ಲಿಲ್ಲ ಅವ್ರ ಕಷ್ಟನ. ಅವ್ರು ಕೇಳ್ತೀವಿ ಆಗಿಲ್ಲ ಗಡಿಸ್ತೀನಿ. ಸೆಲ್ಫ್ ಲವ್ ನಂದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಿರೋದು. ಆಗಲೇ ಎಷ್ಟು 3 ತಿಂಗಳಾಗಿತ್ತು ಗೈಸ್ ನಾನು ವಿಡಿಯೋ ಅಂತ ಮಾಡಿ. 3 ತಿಂಗಳಾಗಿತ್ತು. ಹಳೇದು 2 ವೀಡಿಯೋ ಇತ್ತು, ಅದನ್ನೇ ಎಡಿಟ್ ಮಾಡಿಬಿಟ್ಟಿದ್ದೆ. ಇವಾಗ ಹೊಸ ಫೋನಿಂದ ಹೊಸ ವ್ಲಾಗ್ ಮಾಡ್ತಾ ಇದ್ದೀವಿ. ಇದೇ ಫಸ್ಟು ಹೊಸ ಫೋನಿಂದ ವ್ಲಾಗ್ ಮಾಡ್ತಾ ಇರೋದು. ಎಂತ ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ 45ಗೆ ಬೆಳಗ್ಗೆ. ಇವಾಗ ಟೈಮ್ ಬಂದು 9 ಗಂಟೆ, ನೈಟ್ 10 ಗಂಟೆ ಶೋಗೆ ಹೋಗ್ತಾ ಇದ್ದೀವಿ. ನೈಟು ಮಾರ್ಕಿಗೆ ಹೋಗಿದ್ವಿ, ನೈಟ್ ಶೋ ಬೇಡ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನೈಟ್ ಬಂದಾಗಲೇ ಮಾರ್ಕ್ ಮೂವಿ ಮುಗಿಸ್ಕೊಂಡು ಬಂದಾಗಲೇ ರಾತ್ರಿ 1 ಗಂಟೆ ಆಗಿತ್ತು. ಅದಕ್ಕೆ ಇವಾಗ ಮಾರ್ನಿಂಗ್ ಶೋಗೆ ಹೋಗ್ತಾ ಇದ್ವಿ. ಎಂತ ನೈಟ್ ಊರಿಗೆ ಹೋಗಬೇಕು, ಅದೇ ವಿಶೇಷ. ನೈಟ್ ಊರಿಗೆ ಹೋಗಬೇಕು, ಮೂವಿ ಮುಗಿಸ್ಕೊಂಬರ್ಬೇಕು. ಸ್ವಲ್ಪ ಕೆಲಸ ಎಲ್ಲ ಐತೆ. ನನ್ನ ಮಗನ ಯೂನಿಫಾರ್ಮ್ ಎಲ್ಲ ಒಗ್ದಾಕಬೇಕು, ಸ್ವಲ್ಪ ಕೆಲಸ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ನೈಟ್ ಊರಿಗೆ ಹೋಗುವ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮನೆ ಆಚೆ ಸೌಂಡ್ ಬರ್ತಾಯಿದೆ. ಅವಾಗಲಿಂದ ವೆಯ್ಟ್ ಮಾಡಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಅದು ಸೌಂಡ್ ಬಂದ್ಬಿಟ್ಟು. ಅದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋಣ ಹೇಗೋಗುತ್ತೆ ಅಂತ. ಲೆಟ್ಸ್ ಗೋ. ಪೀಸ್ಫುಲ್ ಸ್ಟೇಡಿಯಂ ಅಲ್ಲಿ ಯಾರು ಬಂದಿಲ್ಲ, ಅಷ್ಟು ಜನ ಇದ್ದಾರೆ. ಕಮ್ಮಿ ಜನ, 20-25 ಅಷ್ಟೇ ನೋಡಿ. ಮೂವಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ತಿಂಡಿ ತಿನ್ಕೊಂಡು ಬಂದ್ವಿ. ಇವಾಗ ಸ್ವಲ್ಪ ಮನೆ ಕೆಲಸ ಎಲ್ಲ ಐತೆ, ಪಾತ್ರೆ ತೊಳಿಬೇಕು, ಅವ್ನ ಯೂನಿಫಾರ್ಮ್ ಎಲ್ಲ ಒಗ್ದಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಹಾಯ್, ವೆರಿ ಗುಡ್ ಮಾರ್ನಿಂಗ್. ನೆನ್ನೆ ಲಾಗ್ ಸ್ಟಾರ್ಟ್ ಮಾಡಿರೋದಕ್ಕೆ ಇವತ್ತು ಊರಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಫುಲ್ಲು ಗಡಿಬಿಡಿ ಆಗೋಯ್ತು. ನಮ್ಮ ಮಾವ ಸ್ವೆಟ್ರ್ ಬೇಕು ಅಂದರು. ಮೆಜೆಸ್ಟಿಕ್ ಹೋಗಿ ಸ್ವೆಟ್ರ್ ತೊಗೊಂಬಂದು, ಆಮೇಲೆ ದಿನಸಿ ಐಟಮ್ ಎಲ್ಲ ತೊಗೊಂಬಂದು ಎಲ್ಲ ಪಜ್ಜಿತಿ ಆಗೋಯ್ತು. ಹಂಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟು ಊರಿಗೆ ಬಂದಾಗಲೇ ರಾತ್ರಿ 12:30 ಆಗ್ಬೋತಿತ್ತು ನೈಟು. ಇನ್ನೇನು ವೀಡಿಯೋ ಮಾಡೋದು ಅಂತ ವೀಡಿಯೋ ಮಾಡಿರಲಿಲ್ಲ. ಇವಾಗ ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ದೊಡ್ಡಮ್ಮನ ಊರಿಗೆ ಹೋಗಬೇಕು. ಇವಾಗ ಎದ್ದಿದ್ದೀನಿ ನಾನು. ನಮ್ಮತ್ತೆ ಕಾಫಿ ಮಾಡಿದ್ದೀನಿ ಅಂದ್ರೆ ಕುಡಿಬೇಕು. ಇವಾಗ ಕುಡಿದ್ಬಿಟ್ಟು ರೆಡಿಯಾಗಿ ನಮ್ಮ ದೊಡ್ಡಮ್ಮನ ಊರಿಗೆ ಹೋಗಬೇಕು. ನೋಡುವ ಎಷ್ಟೆಷ್ಟು ಆಗುತ್ತೆ ವಿಡಿಯೋ ಮಾಡೋಕ್ಕೆ ಅಂತ. ಈಗ ಸ್ನಾನ ಮಾಡ್ಕೊಂಬಂದು ತಿಂಡಿ ತಿಂತಾಯಿದ್ವಿ. ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ತಿಂತಾಯಿದ್ವಿ. ಅದೇ ಆಯ್ತಾ ನಿಂದು ತಿಂಡಿ ಆಯ್ತಾ ಅಂದರೆ ತಿಂಡಿ ಆಯ್ತಾ? ಉಪ್ಪಿಟ್ಟು. ಇವಾಗೆಲ್ಲರೂ ರೆಡಿಯಾಗಿ ನಮ್ಮ ದೊಡ್ಡಮ್ಮನ ಊರಿಗೆ ಹೋಗ್ತಾಯಿದ್ವಿ. ನಾನು, ಹರಿ, ಪಾಪ, ನಮ್ಮ ಅತ್ತೆ ಮಾವ ಎಲ್ಲರೂ. ದುರ್ಗಾ ನೆಕ್ಸ್ಟ್ ಸ್ಟಾಪ್ ದುರ್ಗಾ. ಇರೋ ಇನ್ನೂ ಸ್ಟಾರ್ಟ್ ಆಗೈತೆ ಮೇಲೆ ಟೈಮಿಂಗ್ಸ್ ಹೋಗ್ತಾರೆ. ಹಾಂ, ಓಕೆ. ಇವಾಗಷ್ಟೇ ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ. ಬಂದ ತಕ್ಷಣ ಕಾಫಿ ಕುಡಿತಾ ಇದ್ದೀವಿ. ಮರಿ ಹಾಕಿತ್ತು ಅಂತ, ಏನೋ ಕುರಿ ಮರಿ ಹಾಕಿತ್ತು ಅಂತ ನೋಡೋಣ ಅಂತ ಬಂದ್ವಿ. ಎಷ್ಟು ಕ್ಯೂಟ ಆಯ್ತು ನೋಡು. ಕೈಗೆ ಸಿಗ್ತಲ್ಲ ಅದು. ಅವನೇನಮ್ಮ ಆಮೇಲೆ ಇಟ್ಕೊಂಡು ಅದು ಕೈಗೆ ಸಿಕ್ತಲ್ಲ, ಅಷ್ಟು ಆಡ್ತಾ ಇತ್ತು. ಆಮೇಲೆ ಇಡಿ ಅದು ಸಿಕ್ತಲ್ಲಪ್ಪು.
ಭಯ ಹಿಡ್ಕೋ ಅದೇನು ಹುಲಿನ ಸಿಂಹನ? ಭಯ. ನೀವು ಎತ್ಕೊಡಿ, ನಾನು ಹಿಡ್ಕೊಂತೀನಿ. ಹಾಂ, ಇವಾಗ ಹೊಲ್ದ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ, ಹೋಗಿ ಪೂಜೆ ಮಾಡಿಕೊಂಡು ಬರುವ. ನಾನು ಇಕ್ತೀನಿ ಬಿಡಪ್ಪ. ನಿಮಗೂ ಕೆಮ್ಮಿತ್ತ? ನೆಗಡೆಗೆ ಒಂದು ಮಾತ್ರೆ ನುಂಗಕ್ಕಿಲ್ವಾ? ಬಿಡಲ್ಲ. ಇಲ್ಲ ಬೇಳೆ ಎಲ್ಲ ತೊಳ್ಕೊಳ್ಳಿ. ಎಲ್ಲ ಅಡುಗೆ ಫೋಟೋ ತಕ್ಕಂತಾವ ನಿನ್ನ. ಫೋಟೋ ತಕ್ಕಂತಾವ. ಮೊದಲು ಊಟ ಕೊಡಿ, ಮೊದಲು ಊಟ ಕೊಡಿ ಅಂತ ಹೇಳಿದ್ರು. ಏನು ಕೊಡ್ತಾ ಇದ್ರೆ ಮಾಡೋದು ಮೊದಲು ಊಟ ಕೊಡು. ಬೇಗನೆ ಹೋಗ್ಬಿಟ್ಟು ಬೇಗನೆ ಬರೋಣ ಅಂತ ಹೋದ್ವಾ. ಹೆಂಗೆ ಮಾಡಿ ನಾವು ಹೋದ್ರೂ ಅಲ್ಲಿ ಕುತ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಕುತ್ಕೊಂಡು ಕಷ್ಟ ಸುಖ ಮಾತಾಡೋಕ್ಕೆ ಆಗಲ್ಲ. ಈ ಫೋನಲ್ಲಿ ಮಾತಾಡೋಷ್ಟು ನಾವು ಎದುರುಗಡೆ ಬದ್ರುಗಡೆ ಸಿಕ್ತಾಗ ಮಾತಾಡೋಕ್ಕೆ ಆಗಲ್ಲ. ಹೋಗಿದ ತಕ್ಷಣ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊಲ್ದ ಹತ್ರಕ್ಕೆ ಹೋದ್ವಿ. ಅಲ್ಲಿಂದ ಬಂದು ಒಂದೇ ಸಮ ಅಡುಗೆ ಮಾಡೋಷ್ಟರಲ್ಲೇ 4 ಗಂಟೆ ಆಗೋಯ್ತು. ಒಂದೇ ಸಮ ಅದು ಒಂದೇ ಉಸಿರಲ್ಲಿ ಊಟ ತಿಂದ್ಕೊಂಡು ಮತ್ತೆ ಊರಿಗೆ ಬರಬೇಕು 4 ಗಂಟೆ ಅಷ್ಟೊತ್ತಿಗೆ. ನಮ್ಮ ಅತ್ತೆ ಮಾವ ಹಾಲು ಕರಿಬೇಕು, ಡೈರಿಗೆ ಹಾಕಬೇಕು. ಹಿಂಗಾಗಿ ಬೇಗ ಬೇಗ ಹೋಗಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಬೇಗ ಬಂದಿದ್ದಾಯಿತು ನಮ್ಮ ದೊಡ್ಡಮ್ಮನ ಮನೆಯಿಂದ. ನಾವಿವಾಗ ನಮ್ಮ ಮನೆಗೆ ಬಂದ್ವಿ. ದೊಡ್ಡಮ್ಮನ ಮನೆಯಿಂದ ಹಾಲು ಕರಿಬೇಕು ಅಂತ ಬೇಗನೆ ಬಂದ್ವಿ. ಹಾಲು ಕರಿಬೇಕು ಅಂತ ಬೇಗ ಬಂದ್ವಿ. ಅದೇ ಹಸು ಕಟ್ಟಿರೋರು ಕರೆಕ್ಟ್ ಟೈಮಿಗೆ ಹಾಲು ಕರೆದು ಡೈರಿಗೆ ಹಾಕಬೇಕು. ಹಂಗಾಗಿ ನಮ್ಮ ದೊಡ್ಡಮ್ಮನ ಮನೆಯಿಂದ ಬೇಗ ಹೊರಟು ಬೇಗ ಬಂದ್ವಿ. ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕಿ ಮತ್ತೆ ಇವಾಗ ಅಜ್ಜಿ ಊರಿಗೆ ಹೋಗಬೇಕು. ಹರಿಯೋರ ಅಜ್ಜಿ ಊರಿಗೆ ಹೋಗಬೇಕು. ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಹೊರಡೋಣ ಅಜ್ಜಿ ಊರಿಗೆ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ ಗಾಯ್ಸ್. ಬರೀ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಓಡಾಡಿರೋದೇ ಆಯಿತು. ತಲೆ ಒಂದು ಸ್ವಲ್ಪ ಬಿಸಿಲಲ್ಲಿ ಗಾಳೀಲಿ ತಲೆ ನಗಿಸ್ಕೊಂಡಿರಲಿಲ್ಲ. ಹಂಗೆ ಹೋಗಿ ಬಂದಿದ್ದಕ್ಕೆ ಅರ್ಧ ತಲೆ ನೋಯ್ತಾಯಿತ್ತು. ಇವಾಗ ಕಾಫಿ ಕುಡಿದ್ಬಿಟ್ಟು ನೀಟಾಗಿ ತಲೆ ಎಲ್ಲ ನೀಟಾಗಿ ಬಾಚ್ಕೊಂಡು ಅಜ್ಜಿ ಮನೆಗೆ ಹೋಗಿ ಅಲ್ಲಿದ್ದು ರಾತ್ರಿಗೆ ಬರಬೇಕು ಮತ್ತೆ ನಮ್ಮ ಮನೆಗೆ. ನೋಡೋಣ ಹೆಂಗಾಗುತ್ತೆ ಅಂತ. ಇವಾಗ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಸ್ಟಡಿ ಆಗಬೇಕು ಫಸ್ಟ್. ಇವಾಗ ಅಜ್ಜಿ ಮನೆಯಿಂದ ಬಂದ್ವಿ. ಟೈಮ್ ಆಲೆ 11 ಗಂಟೆ ರಾತ್ರಿ. ಸುಸ್ತಾಗೋಯ್ತು. ಅಜ್ಜಿ ಮನೇಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬಂದು ಮುಖ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಬಳೆ ಅವೆಲ್ಲ ಬಿಚ್ಚಿಡೋಣ ರಾತ್ರಿ ಮಲ್ಕೊಳ್ಳೋಕ್ಕೆ. ಈ ಬಳೆ ಇದ್ದರೆ ಆಗಲ್ಲ ಅಂದ್ಬಿಟ್ಟು ಬಳೆ ಎಲ್ಲ ಬಿಚ್ಚಿಡ್ತಾ ಇದ್ದೀನಿ. ಎಲ್ಲ ಬಿಚ್ಚಿಟ್ಟು ಮಲ್ಕೊಬೇಕು ಇವಾಗ. ಅಜ್ಜಿ ಮನೇಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಊಟ ತಿನ್ಕೊಂಡು ಬರೋಷ್ಟರಲ್ಲೇ ರಾತ್ರಿ 10:30 ಆಯಿತು. ಡ್ಯಾಡಿಗೆ ಆಸು ನಮ್ಮ ಮಲ್ಕೊಳ್ಳೋಣ. ಇನ್ನು ಬೆಳಗ್ಗೆ
ಅದಷ್ಟೇ ಆಗ್ಬೇಕಲ್ಲ. ಬೆಳಗ್ಗೆಗಿನ್ನ ಬೇಗ ಎದ್ದೇಳಬೇಕು, ಹಾಗಾಗಿ ಬೇಗ ಮಾಡ್ಕೊಳ್ಳೋಣ. ನಮ್ಗೆ ಸಿಕ್ತು ಏನು ಸಿಕ್ತು? ರೊಕ್ಕ ಚೀಲದಲ್ಲಿತ್ತು. ಬ್ಯಾಗೆಲ್ಲ ಎತ್ಕೊಟ್ಟೆ. ಆರ್ಡರ್ ಬೇರೆ ಫಿಕ್ಸ್ ಮಾಡಬೇಕು, ಅದು ತಂದು ಒಳಗಡೆ ಇಕ್ಕಿದ್ರ ಬೆಳಗ್ಗೆ 9 ಗಂಟೆಗೆ ಎದ್ವಿ, ಕಾಫಿ ಕುಡಿದ್ವಿ ಶಿಸ್ತಾಗಿ ಡ್ರಮ್ ತೊಳೆಯೋಣ ಅಂತ ಬಂದಿದ್ದೀವಿ. ಇವಾಗ ಮೇಲೆ ಡ್ರಮ್ ತೊಳೆದ ಅಲ್ಲಿ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಡ್ರಮ್ ತೊಳೆಯೋಣ ಅಂತ ಬಂದಿದ್ದೀವಿ. ಅದ್ಯಾವುದೋ ಮಿಷಿನ್ ಹಿಡ್ಕೊಂಬಂದವ್ರೆ ಬೆಂಗಳೂರಿಂದ. ಮಿಷಿನ್ ತಂದು ಡ್ರಮ್ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಕ್ಲೀನಿಂಗಿಗೆ ಹಿಡ್ದಿದ್ದೀವಿ. ಸ್ವಲ್ಪ ತಿಂಡಿ ತಿಂದ್ಬಿಡೋಣ ಬನ್ನಿ ಅಂತ ಕರಿತಾ ಇದ್ದೀನಿ. ತಿಂಡಿ ತಿಂದು ಆಮೇಲೆ ಡ್ರಮ್ ಕ್ಲೀನಿಂಗಿಗೆ ಹಿಡ್ಕೊಬೇಕು. ಏನಂತೀರಾ? ತಿಂಡಿ ತಿಂದ ಆಮೇಲೆ ನಾವು ರೆಡಿ ಆಗಿಬಿಟ್ಟಿದ್ದೀವಿ. ಹಾಂ, ತಿಂಡಿ ತಿಂದ್ಬಿಡೋಣ, ಆಮೇಲೆ ತೊಳೆಯೋಣ ಬನ್ನಿ. ಬಿಸಿ ಬಿಸಿ ಮುದ್ದೆ, ಅದೇನು ಇಟ್ಕಿದ ಬೇಳೆ ಸಾಂಬಾರು ತಿಂದ್ಬಿಟ್ಟು ಆಮೇಲೆ ತೊಳ್ಕೊಳ್ಳೋಣ. ಇವಾಗ ಡ್ರಮ್ಮು ಕ್ಲೀನ್ ಮಾಡೋದು ಕ್ಯಾನ್ಸಲ್ ಆಗಿ ಹೊಲ್ದ ಹತ್ರ ಹೋಗ್ತಾಯಿದ್ವಿ. ಡ್ರಮ್ಮೆಲ್ಲ ಬಿಚ್ಚಿಟ್ಬಿಟ್ಟು ಮನೇಲಿ ಒಂದು ತೊಟ್ಟು ನೀರಿಲ್ಲ. ಕ್ಲೀನ್ ಮಾಡಿಬಿಟ್ಟು ಬೇಗ ನೀರು ತುಂಬ್ಕೊಳ್ಳೋಣ ಅಂದರೆ ಅಡಿಕೆ ಕೀಳೋರು ಏನೋ ಬಂದಿದ್ದಾರಂತೆ. ಅಡಿಕೆ ಕೀಳಿಸ್ಬಿಟ್ಟು ಆಮೇಲೆ ಡ್ರಮ್ ಕ್ಲೀನ್ ಮಾಡಿ ನೀರು ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಅಡಿಕೆ ಕೀಳೋಕ್ಕೆ ಹೋಗ್ತಾ ಇದ್ದೀವಿ. ನಾನು ನೋಡಿರಲಿಲ್ಲ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನೋಡೋಣ ಅಡಿಕೆ ಹೆಂಗೆ ಕೀಳ್ತಾರೆ ಅಂತ. ಬನ್ನಿ ನಿಮಗೂ ತೋರಿಸ್ತೀನಿ. ನೀವೇ ಕಟ್ ಮಾಡ್ತೀರಾ? ಹಾಂ, ಎಟ್ಕೋದೆ ಕಟ್ ಮಾಡ್ಬೋದಮ್ಮ, ಅದೇನು. ಎಷ್ಟು ಮರ ಐತೆ? ಒಂದೈತೆ. 5-6 ಅವೆ, 5 ಏನೋ ಅವೆ ಸದ್ಯಕ್ಕೆ. ಈ ವೈಟ್ ಇರೋ ಮಿಕ್ಕವೆಲ್ಲ ಕೆಳಗಡೆ ಅವೆ. ಹಾಂ, ಅದನ್ನೇ ಇಲ್ಲೇ ಕಾಣಿಸ್ತಾ ಇತ್ತಲ್ಲ ಅಲ್ಲಿ. ಮೇಲೆ 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 ಬಿತ್ತು 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 ಬಿತ್ತು. ನಿಧಾನ. ಕಂಬಿ ಕಂಬಿ. ಓ ಓ ಓ ಓ. ಎಟ್ಕಲ್ಲ, ಇನ್ನ ಹೋಗ್ಬೇಕು ಮೇಲೆ. ಅಲ್ಲಿದೆ. ಅಯ್ಯೋ ದೇವ್ರೆ ಪಾಪ, ಅಲ್ಲಿದೆ ಅಡಿಕೆಕಾಯಿ. ಅಲ್ಲಿ ನಿಂತ್ಕೊಂಡು ಕೀಳ್ತಿದ್ದಾರೆ. ಎಟಕ್ತಾ ಇಲ್ಲ, ಇನ್ನೂ ಬೇಕು ಅದೇನು ಕಟ್ ಮಾಡೋಕ್ಕೆ. ಆಗಲ್ಲ, ಅದು ಹೋಗ್ತಾನೆ ಇಲ್ಲ ಅಲ್ಲಿ ಮಚ್ಚು ಮುಂದಕ್ಕೆ. ಆಗಲ್ಲ ಆಗಲ್ಲ, ಬಿದ್ದುಬಿಟ್ಟಿರ ಆಮೇಲೆ ನೀವು ಮುಂದಕ್ಕೆ. ಅಲ್ಲಿ ನೋಡಿ ರಾಜಶೇಖರ್ ಅಂಕಲ್ ಏನೋ ಹೇಳ್ತಾವ್ರೆ. ಅರಿ ರಾಜಶೇಖರ್ ಅಂಕಲ್ ಅಲ್ಲಿ ಇದೆಯಂತಲ್ಲ ಪಕ್ಕ ತೋಟದಲ್ಲಿ. ಬನ್ನಿ, ಒಂದು ಕ್ವಾರ್ಟರ್ ಕೊಡಿಸ್ತೀನಿ, ಈಗ ಇದು ಮಾಡು. ಮೊದಲೇ ಒಂದು ಗಾದೆ ಇದೆಯಲ್ಲ, ಅಡಿಕೆ ಮರದಷ್ಟು ಉದ್ದ ಇದ್ದಾರೆ ಅಂತ, ಹಂಗೆ ಅಲ್ಲಿದೆ.
ನೋಡುವ ಏನು ಮಾಡ್ತಾರೆ ಅಂತ ಇವಾಗ. ಇವಾಗ ಎಟ್ಕೊತ್ತಾ ಅಲ್ಲಿ ಮೇಲೆ? ಎಟಗಲೇಬೇಕು. ಇಷ್ಟು ಉದ್ದ ಹಾಕಿದ್ದೀರಾ ಅಂದರೆ ಇದು ಹೇಳೋಕ್ಕಾಗಲ್ಲ. ಇಲ್ಲ, ಇದು ಟೆಂಪೋ ಮೇಲೆ ಹತ್ಬಿಟ್ಟು ಆವಾಗಲೇ ನಿಂತಿದ್ರಲ್ಲ ಹಂಗೆ. ನಿಂತ್ಕೊಳಕ್ಕಾಗಲ್ಲ. ಹಾಂ, ಅವು ಕೆಳಗಡೆಯಿಂದ ಸ್ಟ್ರೈಟ್ ನಿಂತ್ಕೊಂಡ್ರೆ ಬ್ಯಾಲೆನ್ಸ್ ಸಿಗ್ತದೆ, ಇಲ್ಲ ಸಿಗಲ್ಲ. ಅಷ್ಟು ಕೆಪಾಸಿಟಿ ಹಿಡಿಯೋಕ್ಕಾಗಲ್ಲ. ಇದು ಕ್ರಾಸಿಂಗ್ ಬೇರೆ ಐತೆ. ಎಷ್ಟು ಜಾಸ್ತಿ ಐತಣ. ಇದು ಇಷ್ಟೇ ಎಕ್ಸ್ಟ್ರಾ ಕಟ್ತಾ ಇದ್ದೀವಿ ಅಂತ ಲೆಕ್ಕ. ಒಂದು ಕೋಲ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗೈತೆ. ಅಲ್ಲಿಗೆ ಇಲ್ಲಿಗೆ ಒಂದು 2 ಮಾರು ಎಕ್ಸ್ಟ್ರಾ ಆಯ್ತಾ. ಒಂದ್ಸತಿ ಕೆಳಗೆ ನೋಡಿ, ಇಲ್ಲ ಅಂದರೆ ಮೇಲೆ ನಿಂತ್ಕೊಂಡು ನೋಡಿದ್ರಾಯ್ತು. ಇಲ್ಲೇ ಅಳತೆ ಹಾಕೋದು ಗೊತ್ತಾಗ್ತದೆ. ಆ ಕೊನೆ ಎಲ್ಲವೇ ಅಂತ ಕಾಣಲ್ಲ ನನ್ನ ಮೌಂದು. ಅವತ್ತು ಒಂದು ಗೇಣ್ ಬಿಟ್ಟು ಬಂದರೆ ಶಿವರುದ್ರಪ್ಪರೇ ಆ ಕೊನೆ ಇದು ಕಾಣಿಸ್ತದೆ, ಬಿಡೋದೇ ಇಲ್ಲ ನನ್ನ ಮೌಂದು ಅಲ್ಲೇ. ಹುಷಾರು ಹುಷಾರು. ಹಾಂ, ಈಗ ಕಂಡು ಬೀಳ್ತು. ಹಾಂ, ಏನಪ್ಪ ಬೋಲ್ಕೋಗವೆ. ನಮ್ಗೆ ಹಣ್ಣಾಗಬೇಕಾಗಿಲ್ಲ. ಹಾಂ, ನಮ್ಗೆ ಎಳೆವಾಗಬೇಕು ಹಾಕ್ಕೊಳ್ಳೋಕ್ಕೆ. ಇವೆಲ್ಲ ಗೋಟಾಗೋಗಿವ. ಹ್ಞೂ, ನಾನು ಸ್ವಲ್ಪ ಮೇಲೆ, ಇನ್ನು ಮೇಲೆ. ಹಾಕಿ ಹಾಕಿ, ಇವಾಗ ಹಾಕಿ. ಹ್ಞೂ, ಎಳೀರಿ ಇವಾಗ. ಅಡಿಕೆಕಾಯಿ ಎಲ್ಲ ಕಿತ್ತರು. ಯಪ್ಪ, ನೋಡೋಕ್ಕಾಯ್ತಿರ್ಲಿಲ್ಲ ಅವ್ರ ಕಷ್ಟನ. ಅವ್ರು ಕೀಳ್ತಿದ್ರೆ ನಮಗೆ ಕೈ ನೋಯ್ತಾಯ್ತನೋ ಅಂತ ಫೀಲ್ ಆಯ್ತಿತ್ತು. ಯಾವ ಪಾಪ. ಇವಾಗ ಅಡಿಕೆಕಾಯಿ ಎಲ್ಲ ಕಿತ್ತಾಗೈತೆ. ಮತ್ತು ಚೀಲ ತೊಗೊಂಬರ್ತೀನಿ ಅಂತ ಹೋದರು. ಚೀಲಕ್ಕೆಲ್ಲ ತುಂಬಿಕೊಂಡು ಮನೆಗೆ ತೊಗೊಂಡೋಗ್ಬೇಕು. ಅದಕ್ಕೆ ಒಂದು ಎಳ್ನೀರು ಕಟ್ ಮಾಡಿ ಕುಡೀರಿ ಅಂತ ಹೇಳ್ತಾ ಇದ್ದೀನಿ. ನೋಡುವ ಏನು ಮಾಡ್ತಾರೆ ಅಂತ. ಇವಾಗ ನಾವು ಮತ್ತೆ ಚೀಲ ತೊಗೊಂಬಂದರೆ ಅಡಿಕೆಕಾಯಿನೆಲ್ಲ ತುಂಬಿಕೊಂಡು ಮನೆಗೆ ಹೊರಡೋಣ. ನಿಜ ಕಷ್ಟ ಗೈಸ್. ನಿಂತ್ಕೊಂಡು ನೋಡಿ, ನಿಂತ್ಕೊಂಡು ಮಾತಾಡೋರಿಗೆ ಏನೂ ಗೊತ್ತಾಗಲ್ಲ. ಆದರೆ ಅಲ್ಲಿ ಕಷ್ಟ ಬಿದ್ದು ಮಾಡ್ತಿರ್ತಾರಲ್ಲ, ಅವ್ರಿಗೆ ಆ ಫೀಲ್ ಗೊತ್ತಾಗೋದು. ಅಡಿಕೆಕಾಯಿ ಆಯ್ತಾ? ಪವಿ ಇಲ್ಬಾ ಈ ಕಡೆ ಬಾ. ಅಲ್ಲ ನೋಡ್ಕಾಯಿ ಎತ್ಕೋ, ಅಲ್ಲಿ ಎತ್ಕೋ. ಆ ವಿಲೇದೆಲ್ಲ ಗಿಡದ ಹತ್ರ ಆಯ್ತು ನೋಡು. ಏನಿರಲ್ಲ ತಗೋ, ನೀನು ನೋಡು, ಅವೇ ಓಡೋಗಿರ್ತವೆ. ಒಳಗೆಲ್ಲ ಕೈ ಹಾಕೊಂಡು ಮೇಲ್ಮೇಲೆ ಬಿದ್ದಿದ್ದು ಮಾತ್ರ ಇಟ್ಕೊಂಡು. ಹಾಕೊಂಡ್ರು ಊತ್ಗಳ ಅಂಥದ್ದು ಏನಿಲ್ಲ. ಅಲ್ಲಿ ಅವ್ರು ಇಲ್ಲೇ ಹಂಗಂದ್ರು, ಬಾಂಡೆ ಊದ್ಕೊಂಡ್ಬಿಡ್ತದೆ ಬೇಡ ಅಂತ. ಹೀಗಾಗಿ ಹಾಯ್ ಗಾಯ್ಸ್. ಅಯ್ಯೋ ದೇವ, ಬೆಳಗ್ಗೆಯಿಂದ ಅಡಿಕೆ ಗಿಡ ಅಡಿಕೆಕಾಯಿ ಬೀಳಿಸ್ಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದಕ್ಕೆ ಆವಾಗಿಂದ ಟೈಮ್ ಸಿಕ್ಕಿಲ್ಲ ಗೈಸ್. ಅಡಿಕೆ ಗಿಡ ಅಡಿಕೆಕಾಯಿ ಎತ್ತಿಡೋದು, ಮನೆಗೆ ಹೋಗಿ ಸ್ವಲ್ಪ ಗಿಣ್ ಮಾಡಿ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಬಂದು ವೀಡಿಯೋಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಿಗೆ ವೀಡಿಯೋಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಫ್ರೀಯಾಗಿ ಬ್ಲಾಗಿಗೆ ವೀಡಿಯೋನೇ ಮಾಡಿಲ್ಲ ಅಂದ್ಬಿಟ್ಟು ಆಮೇಲೆ ಜ್ಞಾಪನ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಇಷ್ಟೆಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ.
ಇವತ್ತು ನೈಟೇ ಹೊರಡಬೇಕು ಬೆಂಗಳೂರಿಗೆ. ನಾಳೆಯಿಂದ ನನ್ನ ಮಗನಿಗೆ ಸ್ಕೂಲ್ ಉಂಟು. ಹೊರಡುವ ಎಂತ ನೆಕ್ಸ್ಟು ಹೊರಡುವ. ನಾನು ಬಂದಾಗ ಪ್ರತಿ ಸತಿನೂ ಎಲ್ಲನೂ ನಾನು ಏನೇನು ಕೆಲಸ ಮಾಡ್ತೀನಿ, ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ಬೇಕು ಅಂದ್ಕೊತೀನಿ. ಕ್ಯಾಮ್ರಾಮ್ಯಾನ್ ಯಾರೂ ಇರಲ್ಲ, ನಮ್ಮ ಮನೆಯವರು ಕೆಲಸ ಮಾಡ್ತಿರ್ತಾರೆ, ನಾವು ಕೆಲಸ ಮಾಡ್ತಿರ್ತೀವಿ. ಟೋಟಲ್ ಈ ಊರಿಗೆ ಯಾರ್ಯಾರು ಬರ್ತಾರೋ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಹಂಗಾಗಿ ವಿಡಿಯೋ ಮಾಡೋಕ್ಕೆ ಆಗಲ್ಲ, ಬರೀ ಬಾಯಲ್ಲಿ ಹೇಳೋದು ಅಷ್ಟೇ. ಹಿಂಗೆ ಮಾಡಿದ್ವಿ ಹಿಂಗೆ ಬಿಟ್ವಿ ಅಂತ ಬರೀ ಬಾಯಲ್ಲೇ ಹೇಳೋದಾಗತ್ತೆ. ಒಟ್ಟಿನಲ್ಲಿ ಎಲ್ಲ ಕೆಲಸನ ಮಾಡಿ ಸುಸ್ತಾಗಿದೆ. ಇವಾಗ ಒಂದು ಲೋಟ ಕಾಫಿ ಕುಡಿದು ಮೈಂಡ್ ಫ್ರೆಶ್ ಮಾಡಿಕೊಂಡು ಹೊರಡುವ. ಇದು ನೆನ್ನೆ ತಾನೇ ಊರಿಗೆ ಬರಬೇಕಾದ್ರೆ ಇದೆ ಅಂತ ಆರ್ಡ್ರ್ ಮಾಡಿದೆ. ಮುಂಚೆನೇ ಊರಿಗೆ ಬರಬೇಕಾದ್ರೆ ಬಂತು, ಹಂಗೆ ತಗೊಂಬಂದೆ. ಸಖತ್ತಾಗಿ ಕಾಣಿಸ್ತಿದೆ ಡ್ರೆಸ್ಸು ನನಗೆ ಮಾತ್ರ. ನನಗೆ ಸ್ವಲ್ಪ ಬ್ರೈಟ್ ಇರೋದಕ್ಕೆ ನಂಗೆ ಸ್ವಲ್ಪ ಡಾರ್ಕು ಮತ್ತು ತೀರಾ ಲೈಟ್ ಕಲರ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋಲ್ಲ. ನನಗೆ ಅನ್ಸೋದು ಸ್ವಲ್ಪ ಡಾರ್ಕ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಇದು ಸ್ವಲ್ಪ ಡಾರ್ಕ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೈಸ್. ನನಗೆ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಬೇರೆಯವ್ರು ಹೇಳಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೆಲ್ಫ್ ಲವ್ ನಂದು ಅಷ್ಟೇ. ಇವಾಗ ಹೋಗುವ ತೋಟದಿಂದ ಮನೆಗೆ. ಬಂದ್ರಿ ಅರಿ ಬಾ ಹೊರಡೋಣ. ಹೋಗುವ